Hello guys, ನಮಸ್ಕಾರ ಎಲ್ರಿಗೆ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಕರಾವಳಿ ಕಸಿನ್ಸ್. G3 ವ್ಲಾಗ್ಸ್ ಅಲ್ಲ ಮಾರ್ರೆ, ಕರಾವಳಿ ಕಸಿನ್ಸ್ ನಮ್ಮ ವ್ಲಾಗ್. ಗೈಸ್ ಈಗ ನಾವು ಎಲ್ಲಿಗೆ ಹೋಗ್ತಿದ್ದೇವೆ? ಅಬುದಾಬಿ ಹೋಗ್ತಿದ್ದೇವೆ. ಒಂದು ವಿಶೇಷ ದಿನ. ಈ ಡ್ರೆಸ್ ನೋಡೋಕೆ ನಮ್ಮ ಫಾಲೋವರ್ಸ್ಗೆ ಸ್ವಲ್ಪ ಅಂದಾಜು ಸಿಗ್ಬೋದು. ನಾವು ಫಸ್ಟ್ ವ್ಲಾಗ್ ಮಾಡಿದ್ದೆವು, ಇದೇ ಡ್ರೆಸ್ ಹಾಕಿದ್ದು ನಾನು. ನಾವು ಟೆಂಪಲ್ ವಿಸಿಟ್ ಮಾಡಿದ್ದು, ಎಲ್ಲಿ ಜಬಲಾಲಿ ಹಿಂದೂ ಟೆಂಪಲ್ ವಿಸಿಟ್ ಮಾಡಿ ಅಲ್ಲಿ ದೇವರುಗಳ ಆಶೀರ್ವಾದ ತಗೊಂಡು ನಾವು ವ್ಲಾಗ್ ಸ್ಟಾರ್ಟ್ ಮಾಡಿ 1 ವರ್ಷ ಮೊದಲು. ಆಲ್ಮೋಸ್ಟ್ 1 ವರ್ಷ ಕಳೀತು ನಮ್ಮ ವ್ಲಾಗಿಂಗ್ಗೆ. ಸುಮಾರು 50 ರಿಂದ 60 ಮೇನ್ ವ್ಲಾಗ್ಸ್ ಹಾಕಿದ್ದೇವೆ ಅಲ್ಲ, ಬಿಳಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ದೇವರ ಆಶೀರ್ವಾದ, ನಿಮ್ಮೆಲ್ಲರ ಪ್ರೀತಿ. ಮತ್ತೆ ಈಗ ಪುನಃ 1 ವರ್ಷ ಕಂಪ್ಲೀಟ್ ಆಯ್ತು. ಈಗ ಇನ್ನೊಂದು ಟೆಂಪಲ್ ವಿಸಿಟ್ ನಾವು ಮಾಡ್ಲಿಕ್ಕಿದ್ದೇವೆ. ಈಗ ಹೋಗ್ತಿದ್ದೇವೆ ಅಬುದಾಬಿಯದ್ದು ಫಸ್ಟ್ ಹಿಂದೂ ಟೆಂಪಲ್. ಮೊನ್ನೆ ಅಷ್ಟೇ ಯಾವಾಗ ಇನಾಗ್ರೇಷನ್ ಅದು, February 14ಗೆ ಇನಾಗ್ರೇಷನ್ ಅದು, ಬ್ಯಾಪ್ಸ್ ಹಿಂದೂ ಟೆಂಪಲ್ ಇನ್ ಅಬುದಾಬಿ. ಎಸ್, ಸೊ ನಾವೆಲ್ಲರೂ ಹೋಗ್ತಿದ್ದೆ. ನಮ್ಮ ಅಲ್ಲೂ KFC ಇದ್ದಾರೆ ನಮ್ಮೊಟ್ಟಿಗೆ, ನಮ್ಮನ್ನು ಟೆಂಪಲ್ಗೆ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅಲ್ಲೂ. ಒಂದು ಪುಣ್ಯದ ಕೆಲಸ ನೋಡಿ. ಅದು ಟೆಂಪಲ್ಗೆ ನಮ್ಮನ್ನು ಕರೆದುಕೊಂಡು ಹೋಗ್ತಿದ್ದಾರೆ. ಅವರೆಲ್ಲ ಬ್ಯುಸಿ ಶೆಡ್ಯೂಲ್ ಅಲ್ಲಿ ಟೈಮ್ ಮಾಡಿಕೊಂಡು ನಮಗೆ ಬೇಕಾಗಿ ಬಂದಿದ್ದಾರೆ. ಸೊ ಥ್ಯಾಂಕ್ ಯು. ಮತ್ತೆ ಗಾಯತ್ರಿ ಎಲ್ಲಿದ್ದಾರೆ? ಹೇಗೆ ಅನಿಸ್ತಾ ಉಂಟು? ರೆಡಿ ಅಲ್ಲ? ಸೊ ನೋಡು ಅಲ್ಲಿ ಹೋಗಿ ನಮ್ಮ ಎಕ್ಸ್ಪೀರಿಯನ್ಸ್ ಹೇಗೆ ಆಗ್ತದೆ ಅಂತ ಹೇಳಿ. ಒಂದು ಖುಷಿ, 1 ವರ್ಷ ಕಂಪ್ಲೀಟ್ ಆಯ್ತು ನಮ್ಮ ವ್ಲಾಗಿಗೆ. ಸೊ ಪುನಃ ಒಂದು ಟೆಂಪಲ್ಗೆ ಹೋಗ್ತಿದ್ದೇವೆ, ಥ್ಯಾಂಕ್ಸ್ ಹೇಳಲಿಕ್ಕೆ ಹೋಗ್ತಿದ್ದೇವೆ ದೇವರು. ನೋಡು ಹೇಗೆ ನಮ್ದು ಎಕ್ಸ್ಪೀರಿಯನ್ಸ್ ಅಂತ ಹೇಳಿ. ಓಕೆ ಗೈಸ್, ನಮ್ದು ಈ ಶಾರ್ಜಾ ಮತ್ತೆ ದುಬೈಯಿಂದ ಅಬುದಾಬಿ ಟೆಂಪಲ್ ಹೋಗ್ಲಿಕ್ಕೆ ಬೇಕಾದ್ರೆ ಹೇಗೆ ಹೋಗ್ಬೋದು, ಹೇಗೆ ಅಂತ ಹೇಳಿ ನಮ್ಮ ಅಲ್ಲೂ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ ನಿಮಗೆ. ನೋಡಿ, ಜಸ್ಟ್ ನಿಮ್ಗೆ ಒಂದು ಐಡಿಯಾ ಕೊಡ್ತಿದ್ದೇನೆ. ಅದು ಕೆಲವರಿಗೆ ಗೊತ್ತುಂಟು, ಕೆಲವರಿಗೆ ಒಂದು ಗೊತ್ತಾಗಲ್ಲ ಅಷ್ಟೇ. ನಾವು ಶಾರ್ಜದಿಂದ ಹೋಗೋದಾದ್ರೆ ನಮಗೆ ಶಾರ್ಜನಿಂದ ಆಲ್ಮೋಸ್ಟ್ ನಮಗೆ 1.5 ಗಂಟೆ ಬೇಕು. ಓಕೆ, ವಿದೌಟ್ ಸಾಲಿಕ್ ಅಂದರೆ ತುಂಬ ಜನರು ಸಾಲಿಕ್ ತಪ್ಪಿ ಹೋಗ್ತಾರೆ. ಜಾಸ್ತಿ ಒಂದು 85% ಜನರು ಸಾಲಿಕ್ ತಪ್ಪಿಕೊಂಡು ಎಲ್ಲ ಕಡೆ ಹೋಗ್ತಾರೆ, ಎಲ್ಲ ಪ್ಲೇಸಿಗೆ ಹೋಗೋದಾದ್ರೆ. ಅಬುದಾಬಿ ಟೆಂಪಲ್ ಮೋಸ್ಟ್ಲಿ ಹೋಗುವಾಗ ನೀವು ಶಾರ್ಜದಿಂದ ಹೋಗೋದಾದ್ರೆ ಎಮಿರೇಟ್ಸ್ ರೋಡ್ 311 ನೀವು ಹೋಗಿ ಜಬಲಲ್ಲಿಂದ ನಿಮಗೆ ಮತ್ತೆ ಎಕ್ಸಿಟ್ ತೆಗೆದು ಶೇಖ್ ಜಾದ್ ರೋಡಿಗೆ ಹಿಡಿಬೇಕು. ಶೇಖ್ ಜಾದ್ ರೋಡ್ ಮೊದಲೇ ನೀವು ಶೇಖ್ ಜಾದ್ ರೋಡ್ ಹಿಡಿದ್ರೆ ನಿಮಗೆ 3-4 ಸಾಲಿಗೆ ಸಿಗ್ತದೆ. ನೀವು 311 ರೋಡಲ್ಲಿ ಬಂದು ಜಬಲಲ್ಲಿಂದ ನೀವು ಎಕ್ಸಿಟ್ ತೆಗೆದು ಶೇಖ್ ಜಾದ್ ರೋಡ್ ಹಿಡಿದ್ರೆ ಅಲ್ಲಿಂದ ನಿಮಗೆ ಒಂದು 20-25 ಮಿನಿಟ್ಸ್ ಅಷ್ಟೇ. ಸಾಲಿಗೆ ಅವಾಯ್ಡ್ ಮಾಡ್ಲಿಕ್ಕೆ ಹೇಳ್ತಾ ಇದ್ದೇನೆ ನಾನು. ಜಬಲಲ್ಲಿಂದ ನಿಮಗೆ ಶೇಖ್ ಜಾದ್ ರೋಡ್ ಹಿಡಿದು 25 ಮಿನಿಟ್ಸಲ್ಲಿ ನಿಮಗೆ ಟೆಂಪಲ್ ರೀಚ್ ಆಗ್ಬೋದು ವಿದೌಟ್ ಸಾಲಿಗೆ. ಹಾಗೆ ದುಬೈಯಿಂದ ಆದರೆ 311 ಇಡಬೇಕು ನೀವು. ಅಂದರೆ ದುಬೈಯಿಂದ ನಿಮಗೆ 1 hour 10 minutes ಇರ್ಬೋದು, ಮೇ ಬಿ ಅಷ್ಟಿರು. ದುಬೈಯಿಂದ ಆದರೆ ನಿಮಗೆ ದುಬೈಯಿಂದ ನೀವು ಅಲ್ಕೇಲ್ ರೋಡಿಗೆ ಬಂದು ಅಲ್ಕೇಲ್ ರೋಡಿಂದ 311 ರೋಡಿಗೆ ಬರಬೇಕು, ಶೇಖ್ ಮೊಹಮ್ಮದ್ ಬಿನ್ ಜಾಯದ್ ರೋಡ್. ಅಲ್ಲಿಂದ ನೀವು ಪುನಃ ಅದೇ ಸೇಮ್ 20 minutes ಆಗುತ್ತೆ ಜಬಲಲ್ಲಿಂದ ಟೆಂಪಲಿಗೆ ರೀಚ್ ಆಗಲಿಕ್ಕೆ. ಸೊ ಸಾಲಿಕ್ ಹೀಗೆ ನಿಮಗೆ ಅವಾಯ್ಡ್ ಮಾಡ್ಬೋದು ಅಷ್ಟೇ. ಗೊತ್ತಲ್ಲ ಗೈಸ್? ಸೊ ಸಾಲಿಕ್ ಅವಾಯ್ಡ್ ಮಾಡ್ಬೇಕಾದ್ರೆ ನೋಡಿ, ಇವರು ಹೇಳಿದ ಹಾಗೆ ರೂಟ್ ಹಿಡಿದುಕೊಂಡು ಹೋದ್ರೆ ನಿಮ್ಗೆ ಒಳ್ಳೇದು. ಅಂದ್ರೆ ಇಲ್ಲ ಅಂದ್ರೆ ನಿಮ್ಗೆ ಟೈಮಿಂಗ್ ಜಾಸ್ತಿ ಡಿಫ್ರೆನ್ಸ್ ಇಲ್ಲ ಅಲ್ಲ, ಸುಮ್ಮನೆ ತೊಂದರೆ ಇಲ್ಲ. ಒಂದು 15-20 ಮಿನಿಟ್ಸ್ ಹೇಗೆ ದೂರ ಹೋಗುದಲ್ಲ, ಅದೇನು ಪ್ರಾಬ್ಲಮ್ ಇಲ್ಲ. ಮೇನ್ಲಿ ನಿಮ್ಗೆ ಶಾರ್ಜದಿಂದ ಸಾಲಿಕ್ ಹೋದ್ರೆ ತುಂಬಾ ಸಾಲಿಗೆ ಸಿಗುತ್ತೆ. 6-7 ಸಾಲಿಗೆ ಹೋಗುತ್ತೆ ಪರ್ ಸಾಲಿಗೆ. ನಿಮ್ಗೆ 4 ದಿರಮ್ ನಿಮ್ಗೆ ಗೊತ್ತು ಆಲ್ರೆಡಿ. 4 × 6 24-30 ದಿರಮ್ ಸಾಲಿಕಲ್ಲಿ ಹೋಗುತ್ತೆ ನಿಮ್ದು. ಸೊ ಅವಾಯ್ಡ್ ಮಾಡಿ ಹೋಗುದು ಒಳ್ಳೇದಷ್ಟೇ. ಓಕೆ ಗೈಸ್, ಗೊತ್ತಾಯ್ತಲ್ಲ? ಫೈನಲಿ ಟೆಂಪಲ್ಗೆ ರೀಚ್ ಆದೆವು. ಒಂದು ಪಾಸಿಟಿವ್ ವೈಬ್ಸ್ ಬರ್ತಾ ಉಂಟು. ಒಂದು ಟೆಂಪಲ್ಗೆ ಬಂದಾಗ ಹೇಗೆ ವೈಬ್ಸ್ ಬರ್ತದೆ ಅಂದರೆ ಒಂದು ಪಾಸಿಟಿವ್ನೆಸ್ ಬರ್ತದಲ್ಲ, ಆ ಒಂದು ಇದೆ. ಇನ್ನೊಂದೇನೆಂದರೆ ಈ ಟೆಂಪಲ್ ಇವಾಗ ಬಿಲ್ಡ್ ಆದದ್ದು ಹಿಂದೂಗಳಿಗೆ ಮಾತ್ರ ಅಂತಲ್ಲ, UAEಗೆ ಬರುವಂಥ ಟೂರಿಸ್ಟ್ಗಳಿಗೆ, UAEಲಿರುವ ಫಾರ್ ಎವ್ರಿ ಸಿಟಿಸನ್ ಯಾರೆಲ್ಲ ಇದ್ದಾರೆ ಎಲ್ಲರೂ ಬರ್ಬೋದು. ನಂತರ ಇನ್ನೊಂದು ಮೇ ಬಿ 4 to 5 ಇಯರ್ಸಲ್ಲಿ ಒಂದು ಮೇನ್ ಟೂರಿಸ್ಟ್ ಡೆಸ್ಟಿನೇಷನ್ ಆಗುವಂಥ ಚಾನ್ಸಸ್ ತುಂಬ ಇದೆ. ಯಾಕೆಂದರೆ ಈ ಒಂದು ಏರಿಯಾ ಇದೆಯಲ್ಲ, ಏರಿಯಾ ಸುತ್ತಮುತ್ತಲ ಅಷ್ಟೊಂದು ಏನು ಇದಿಲ್ಲ, ಪಾಪ್ಯುಲೇಷನ್ ಇಲ್ಲ, ನಂತರ ಬಿಲ್ಡಿಂಗ್ಸ್ ಇಲ್ಲ, ಏನಿಲ್ಲ. ಆದರೆ ಇನ್ನು ಮುಂದೆ
ದೊಡ್ಡ ಮಟ್ಟಕ್ಕೆ ಏರುವಂಥ ಲಕ್ಷಣಗಳು ಕಾಣ್ತಾ ಇದೆ. ಯಾಕೆಂದರೆ ಇವಾಗಲೇ ನೋಡ್ಬೋದು ಎಷ್ಟು ಜನರು ಬರ್ತಾರೆ. ಮೊನ್ನೆ ಯುಗಾದಿ ಟೈಮಲ್ಲಿ ಏನೋ 100K ಏನೋ ಜನರು ಬಂದಿದ್ದಾರೆ ಒಂದೇ ಡೇಯಲ್ಲಿ. 1,00,000 ಜನ ಒಂದೇ ದಿನದಲ್ಲಿ ಬಂದಿದ್ದಾರೆ. ಕ್ಲೋಸ್ ಮಾಡಿದ್ರಂತೆ ಆ ಟೈಮಲ್ಲಿ. ಸೊ ಒಳ್ಳೆದಾಗು, ನಾವು ಒಳಗೆ ಹೋಗ್ತಾ ಇದ್ದೇವೆ. ದೇವರೆಲ್ಲ ದರ್ಶನ ಆಯಿತು. ತುಂಬ 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 ಖುಷಿ ಆಯಿತು. ಊರಿಗೆ ಹೋದಂಥ ಒಂದು ಫೀಲ್ ಆಗ್ತಾ ಉಂಟು ನನಗೆ. 7 ಶ್ರೈನ್ಸ್ಗಳಿದೆ, 7 ಗೋಪುರಗಳಿದೆ. 7 ಗೋಪುರ ಕಾಣ್ಬೋದು. 7 ಗೋಪುರ ಈ ನಮ್ಮ UAE ನಮ್ಮ ಎಮಿರೇಟ್ಸ್ ಅಲ್ಲಿ 7 ಎಮಿರೇಟ್ಸ್ ಇದೆ. ಅಂದ್ರೆ ಇವಾಗ ನಮ್ಮ ಊರಿನಲ್ಲಿ ಸ್ಟೇಟ್ ಹೇಗಿರುತ್ತೆ ಸೇಮ್. ಸೊ ದುಬೈ, ಅಬುದಾಬಿ, ಶಾರ್ಜಾ, ನಾವೀಗ ಅಬುದಾಬಿಯಲ್ಲಿದ್ದೇವೆ. ಸೊ ಏನಂದ್ರೆ ಆ 7 ಗೋಪುರಗಳು 7 ಎಮಿರೇಟ್ಸ್ ಅನ್ನು ಸೂಚಿಸ್ತವೆ. ನೀವು ಇಲ್ಲಿ ಫಸ್ಟ್ ಇಲ್ಲಿ ಹೋದಾಗ ಎಂಟ್ರಿ ಆದಾಗ ಫಸ್ಟ್ ಗೋಪುರದಲ್ಲಿ ರಾಮ, ಸೀತಾ, ಲಕ್ಷ್ಮಣ, ಹನುಮಂತ ಅವರದ್ದು ಇದು ಪ್ರತಿಷ್ಠೆ ಮಾಡಿದ್ದಾರೆ. ಅದರ ನಂತರ ನಿಮಗೆ ಅಯ್ಯಪ್ಪಂದು ಸಿಗುತ್ತೆ, ಕೇರಳದ ಅಯ್ಯಪ್ಪ ದೇವರದ್ದು. ಅಲ್ಲಿ 18 ಪಡಿಗಳನ್ನು ಆ ಒಂದು ನಿರ್ಮಾಣ ಮಾಡಿದ್ದಾರೆ. ಯಾಕೆಂದ್ರೆ ಏನಂದ್ರೆ ಅದನ್ನು ನಿರ್ಮಾಣ ಮಾಡುವಾಗ ಅಲ್ಲಿಯ ಇವಾಗ ಅಯ್ಯಪ್ಪ ದೇವರದ್ದು ಎಲ್ಲಿ ಕೇರಳದಲ್ಲಿ ಬಂದಿದ್ದಾರೆ, ಕೇರಳದಲ್ಲಿ ಇದೆ, ಅಲ್ಲಿಂದ ಶಿಲ್ಪಿಗಳನ್ನ ಕರೆಸಿ ಅವರ ಒಂದು ಮೇಲ್ವಿಚಾರಣೆ ಅಂತ ಹೇಳ್ಬೋದು, ಅವರ ಮೇಲ್ವಿಚಾರಣೆ ಆ ನಿರ್ಮಾಣ ಆಗಿದೆ. ನಂತರ ಈ ಕಡೆ ಯಾವ್ದನ್ನ ವೆಂಕಟೇಶ ನಮ್ಮ ತಿರುಪತಿ ಬಾಲಾಜಿ ಅವರ ಪ್ರತಿಷ್ಠೆ ಮಾಡಿದ್ದಾರೆ. ಅದಕ್ಕೋಸ್ಕರನು ತಿರುಪತಿಯಿಂದಲೂ ಬಂದಿದ್ದಾರೆ. ತಿರುಪತಿಯಿಂದಲೂ ಅಂದ್ರೆ ಅಲ್ಲಿಂದ ಯಾರಿದ್ದಾರೆ ಅವರದಲ್ಲಿ ಸ್ಪೆಷಲಿಸ್ಟ್ ಹೇಳಿದ್ರೆ, ಅವರಲ್ಲಿ ಶಿಲ್ಪಿಗಳಾಗ್ಲಿ ಹೇಳಿದ್ರೆ ಅಲ್ಲಿದೊಂದು ಇದು ನಿರ್ಮಾಣ ಆಗುವಾಗ ಹೇಗೆ ಇದು ಮಾಡ್ತಿದ್ರು ಅದೇ ಇಲ್ಲಿ ಹಾಗೆ ಅದೇ ಬರ್ಬೇಕಂತ ಹೇಳಿ ಅವರನ್ನೇ ಅಲ್ಲಿದ್ದ ಶಿಲ್ಪಿಗಳನ್ನೇ ಕರ್ಕೊಂಡು ಮಾಡಿದ್ದಾರೆ. ಅದೊಂದು ಒಳ್ಳೆ ಇದು. ಮತ್ತೆ ಅದರ ನೆಕ್ಸ್ಟ್ ಕೃಷ್ಣ ಮತ್ತೆ ರಾಧಾ ಮತ್ತೆ ಅಲ್ಲಿ ಹೋದಾಗ ಮೇನ್ ಡೈಟಿ ಸಿಗ್ತಾರೆ, ನಾವು ಆಲ್ರೆಡಿ ಹೇಳಿದಾಗೆ. ಅದರ ನಂತರ ಕೃಷ್ಣ ರಾಧೆ ಅವರು ಒಂದು ಮೂರ್ತಿ ಪ್ರತಿಷ್ಠೆ ಮಾಡಿದ್ದಾರೆ. ಅದ್ರ ನಂತರ ನಮ್ಮ ಜಗನ್ನಾಥ್ ಪುರಿ ಅಂತಲ್ಲ, ಅಲ್ಲಿದೊಂದು ದೇವಸ್ಥಾನದ ಸುಭದ್ರ ಬಲರಾಮ ಮತ್ತೆ ಕೃಷ್ಣ ಸುಭದ್ರ ಬಲರಾಮ ಅವರದ್ದು ವಿಗ್ರಹವನ್ನು ಪ್ರತಿಷ್ಠೆ ಮಾಡಿದ್ದಾರೆ. ಅದ್ರ ನಂತರ ಬರುವಾಗ ನಿಮ್ಗೆ ಶಿವದೇವರದ್ದೊಂದು ಮೂರ್ತಿ ಪ್ರತಿಷ್ಠೆ ಮಾಡಿದ್ದಾರೆ. ಸೊ ಟೋಟಲ್ ನಿಮ್ಗೆ ಅಲ್ಲಿ 7 ಗೋಪುರಗಳು ಹೇಗಿದೆ, ಅದರ ಕೆಳಗೆ 7 ದೇವರುಗಳು ಪ್ರತಿಷ್ಠೆ ಮಾಡಿದ್ದಾರೆ. ಸೊ ಒಳ್ಳೆ ಒಂದು ಖುಷಿ ಆಯ್ತು ನಮ್ಗೆ. ಗಂಗಾ ಆರತಿ ಆಗುವಂಥ ಸ್ಥಳ. ಸೊ ಇಲ್ಲಿ ನೀವು ನೀರು ನೋಡ್ತಿದ್ದೀರಲ್ಲ, ಒಂದು ಕೆರೆ ರೀತಿಯಲ್ಲಿ ನಿರ್ಮಿಸಿದ್ದಾರೆ. ಅದು ಏನಂದರೆ ನಮ್ಮ ಇಂಡಿಯಾದ ಪುಣ್ಯ ನದಿಯಾದ ಗಂಗಾ ಯಮುನಾದು ತೀರ್ಥ ನೀರನ್ನು ತಂದು
ಇಲ್ಲಿಗೆ ಮಿಶ್ರಿತ ಮಾಡಿದ್ದಾರೆ ನೋಡಿ. ಈ ಕೆರೆ ರೀತಿಯಲ್ಲಿ ನಿರ್ಮಿಸಿದಾರಲ್ಲ ಅದಕ್ಕೆ ಹಾಕಿದ್ದಾರೆ. ಸೊ ನಮಗೊಂದು ಅದೊಂದು ಪವಿತ್ರತೆ ನಮಗೊಂದು ಗೊತ್ತಾಗ್ತಾ ಉಂಟು ಇಲ್ಲಿ. ಈ ಒಂದು ಟೆಂಪಲ್ಗೋಸ್ಕರ ಅಬುದಾಬಿ ಗೌರ್ಮೆಂಟ್ 2015 27 ಎಕರೆ ಸ್ಥಳವನ್ನು ಕೊಡ್ತಾರೆ. ಮತ್ತು 2018 ಇದರ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗುತ್ತೆ. ಆ ಸಮಯದಲ್ಲಿ ಮೋದಿಯವರು ಬಂದು ಇದಕ್ಕೊಂದು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಲಿಕ್ಕೆ ಒಂದು ಚಾಲನೆ ಕೊಡ್ತಾರೆ. ಮತ್ತು 2024 ಫೆಬ್ರವರಿ 14, 2024 ಈ ಒಂದು ಟೆಂಪಲ್ ಸಂಪೂರ್ಣ ಕನ್ಸ್ಟ್ರಕ್ಷನ್ ಆಗಿ ಪಬ್ಲಿಕ್ಕಿಗೆ ಓಪನ್ ಆಗುತ್ತೆ. ಸೊ ಆ ಸಮಯದಲ್ಲಿ ಮೋದಿಯವರು ಬಂದು ಇದನ್ನು ಓಪನ್ ಮಾಡಿ ಕೊಡ್ತಾರೆ. ಅದರ ನಂತರ ಪಬ್ಲಿಕ್ಗೆ ಫುಲ್ ಓಪನ್ ಆಗುತ್ತೆ. ಈ ಬ್ಯಾಪ್ಸ್ ಅಂತ ಹೇಳುವಾಗ ಏನಪ್ಪ ಇದು ಬ್ಯಾಪ್ಸ್ ಮಂದಿರ, ಅಬುದಾಬಿ ಬ್ಯಾಪ್ಸ್ ಮಂದಿರ ಅಂತ ಒಂದು ಕೇಳ್ತಾ ಇದೆ ನಾನು, ಏನಾಗಿರ್ಬೋದು ಅಂತ. ಅದೊಂದು ಫುಲ್ ಫಾರ್ಮ್ ಇದೆ. ಅಂದರೆ ಇವಾಗ ಇಸ್ಕಾನ್ ಅದು ಫುಲ್ ಫಾರ್ಮ್ ಹೇಗಿರುತ್ತೆ ಅದೇ ಸಮಯ ಬೋಚಾ ಸನ್ವಾಸಿ ಅಕ್ಷರ ಪುರುಷೋತ್ತಮ್ ಸಂಸ್ಥೆ ಅಂತ. ನಂತರ ಈ ಒಂದು ಟೆಂಪಲನ್ನು ಬಿಲ್ಡ್ ಮಾಡಲಿಕ್ಕೆ ಇಲ್ವಾ ರಾಜಸ್ಥಾನಿಂದ, ಇವಾಗ ನೋಡ್ಬೋದು ನೀವು ಟೆಂಪಲನ್ನು ನೋಡ್ತಾ ಇರ್ಬೋದು ಎಷ್ಟು ದೊಡ್ಡದಿದೆ. ಅಲ್ಲಿಂದ ರಾಜಸ್ಥಾನ ಸ್ಯಾಂಡ್ ಪಿಂಕ್ ಸ್ಟ್ಯಾಂಡ್ ಸ್ಟೋನ್ ಬಂದಿದೆ. ಸೊ ನಂತರ ಇಟಲಿಯಿಂದ ಮಾರ್ಬಲ್ ಯೂಸ್ ಮಾಡಿದ್ದಾರೆ, ಒಳಗೆದು ಡೆಕೋರೇಷನ್ ಅದೆಲ್ಲ ಇಟಲಿಯದು ಏನು ಮಾರ್ಬಲನ್ನು ಯೂಸ್ ಮಾಡಿದ್ದಾರೆ. ಸೊ ಈವನ್ ವಿಗ್ರಹ ಸಹ ವೈಟ್ ಮಾರ್ಬಲಿಂದ ಮಾಡಿದ್ದಾರೆ. ಮತ್ತು ಇನ್ನೊಂದು, ಇವಾಗ ಯಾವುದೇ ಟೆಂಪಲ್ ಆಗಿರ್ಬೋದು, ಟೆಂಪಲಲ್ಲಿ ಕೆತ್ತನೆಗಳು ನಡೆಯುವಾಗ ಮಹಾಭಾರತ, ರಾಮಾಯಣ, ನಂತರ ಭಾಗವತ ಅಂಥದ್ದೆಲ್ಲ ತುಂಬ ಅಂದರೆ ಸ್ಟೋರೀಸ್ ಇರ್ಬೋದು. ಅಂದರೆ ಹಿಂದೂಯಿಸಮ್ ಅದು ಬೇರೆ ಬೇರೆ ಪರ್ಸನಾಲಿಟಿ ಅದು ಕೆತ್ತನೆಗಳೆಲ್ಲ ಮಾಡ್ತಾರೆ, ಅದೆಲ್ಲ ಇದೆ ಇದರಲ್ಲಿ. ಅದು ನಂತರ ಆ್ಯಡ್ ಅಂದರೆ ಇವಾಗ ನಾವು ಎಲ್ಲಿದ್ದೇವೆ, ಗಲ್ಫ್ ಕಂಟ್ರಿಯಲ್ಲಿದ್ದೇವೆ. ಸೊ ಇದಕ್ಕೋಸ್ಕರ ಸ್ಟೋರೀಸ್ ಫ್ರಮ್ ಅರೇಬಿಯನ್ ಏನಿದೆ ಆ ಸ್ಟೋರೀಸು, ನಂತರ ಈಜಿಪ್ಷಿಯನ್ ಸ್ಟೋರೀಸು, ನಂತರ ಮೆಸೊಪೊಟೋಮಿಯಾ ಅಂಥದ್ದೆಲ್ಲ ಸ್ಟೋರೀಸನ್ನು ಇಲ್ಲಿ ಕೆತ್ತನೆ ಮಾಡಿದ್ದಾರೆ. ಯಾಕೆಂದರೆ ಇದು ಒಂದು ಸೌಹಾರ್ದತೆಯ ಒಂದು ಪ್ರತೀಕ ಅಂತ ಹೇಳ್ಬೋದು. ಇಲ್ಲಿ ಬರೀ ಹಿಂದೂಗಳು ಮಾತ್ರ ಅಲ್ಲ, ಇಲ್ಲಿ ಇರುವಂಥ ಮುಸ್ಲಿಮ್ಸ್ ಆಗಲಿ, ಕ್ರಿಶ್ಚಿಯನ್ಸ್ ಆಗಲಿ, ನಂತರ ಬೇರೆ ಸಿಖ್ಸ್ ಆಗಲಿ ಎಲ್ಲರೂ ಬರ್ತಾರೆ. ಈವನ್ ಈ ಇನಾಗ್ರೇಷನ್ ಟೈಮಲ್ಲಿ ಅರಬ್ಸ್ ಸಹ ಬಂದಿದ್ರು ಈ ಇನಾಗ್ರೇಷನ್ ಟೈಮಲ್ಲಿ. ಸೊ ಒಂದು ಸೌಹಾರ್ದತೆ ಅಂತ ಹೇಳ್ಬೋದು ಒಂದು UAE ಅದು ಒಂದು ನಮ್ಮ ಇಂಡಿಯಾ ಆ್ಯಂಡ್ UAEಯ ಒಂದು ಫ್ರೆಂಡ್ಶಿಪ್ನ ಇದರಲ್ಲಿ ಈ ಒಂದು ಟೆಂಪಲ್ ಅನ್ನು ನೀವೆಲ್ಲ ನೋಡ್ಬೋದು. ಇಲ್ಲಿ ಜನ ಸಾಗರ ಸೇರಿದ್ದಾರೆ. ಯಾಕೆಂದರೆ ಇಲ್ಲಿ ಒಂದು ನಮ್ಮ ಊರಲ್ಲಿ ಗಂಗಾರತಿ ಆಗುವ ಹಾಗೆ ಇಲ್ಲಿ ಸಹ ಒಂದು ಗಂಗಾರತಿ ಆಗುತ್ತೆ. ಸೊ ಪಬ್ಲಿಕ್ ಎಲ್ಲ ಸೇರಿದ್ದಾರೆ. ಒಂದು ಗಂಗಾರತಿ ಸಮಯ ಅಂದರೆ ಒಂದು 6:45ಗೆ ಸ್ಟಾರ್ಟ್ ಆಗಿ 7:30 ತನಕ ಗಂಗಾರತಿ ಆಗುತ್ತೆ. ಸೊ ಪಬ್ಲಿಕ್ ಎಲ್ಲ ಆಲ್ರೆಡಿ ಫುಲ್ ಆಗಿದ್ದಾರೆ. ಸೊ ನಮಗೊಂದು ಆ್ಯಕ್ಚುಲಿ ನಾವು ಊರಲ್ಲಿ ಹೋಗಲಿಲ್ಲ ಇದು ಗಂಗಾರತಿ ನೋಡಲಿಕ್ಕೆ. ಇಲ್ಲಿ ಗಂಗಾರತಿ ಆಗೋದಂದ್ರೆ ತುಂಬ 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 ಖುಷಿ ಆಗ್ತಾ ಉಂಟು ನನಗೆ ಅದು. ಇಲ್ಲಿ ನಿಮಗೆ ಗೋಪುರಗಳು ಕಾಣ್ತಾ ಉಂಟಲ್ಲ, ಆ ಗೋಪುರದ ಉದ್ದ 108 ಫೀಟ್ ಉದ್ದ ಇದೆ, ಲೆಂತ್ 262 ಫೀಟ್ ಮತ್ತು ವಿಡ್ತ್ 180 ಫೀಟ್ ಇದೆ. ಮಂದಿರ ನಾರ್ಮಲಿ ಅಲ್ಲಿ ಟ್ಯೂಸ್ಡೇ ಟು ಸಂಡೇ ಓಪನ್ ಇರುತ್ತೆ, ಮಂಡೇ ಬಂದಿರುತ್ತೆ. ಯಾಕೆಂದರೆ ಜನ ಒಂದು ಮೇಂಟೆನೆನ್ಸ್ ಎಲ್ಲ ಆಗಬೇಕಲ್ಲ, ಸೊ ಮಂಡೇ ಬಂದಿರ್ತಾರೆ. ಸೊ ಇನ್ನೊಂದು ಟೈಮಿಂಗ್ಸ್ ಅಂದರೆ ಇವಾಗ ಬೆಳಿಗ್ಗೆ 9 ಗಂಟೆಯಿಂದ ರಾತ್ರಿ 8 ಗಂಟೆ ತನಕ ಓಪನ್ ಇರುತ್ತೆ ಅದು. ಇವಾಗ ಗಂಗಾ ಆರತಿ ಆಗುವಂಥ ಸಮಯ ಬಂದಿದೆ. ಸೊ ಗಂಗಾ ಆರತಿಗೆ ಎಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ ಇವಾಗ. ಸೊ ನಾವು ಹೋಗುವ ಗಂಗಾ ಆರತಿಯನ್ನು ನೋಡುವ. ಸೊ ಗಂಗಾರತಿಗೆ ಆಲ್ರೆಡಿ ಜನ ಫುಲ್ ಆಗಿದ್ದಾರೆ ನೋಡಿ. ಇಲ್ಲಿ ಗಂಗಾರತಿ ಆಗೋದು ಫುಲ್ ಆಗಿದೆ.
ಈ ಮಂದಿರ ಇರುವ ಜಾಗದಲ್ಲಿ ಬರೀ ಮಂದಿರ ಅಲ್ಲ, ಮಂದಿರದೊಟ್ಟಿಗೆ ಮಕ್ಕಳಿಗೋಸ್ಕರ, ಇವಾಗ ಮಕ್ಕಳು ಬಂದರೆ ಸ್ವಲ್ಪ ಕಿರಿಕಿರಿ ಆಗ್ತದಲ್ಲ, ಅದಕ್ಕೆ ಅವರಿಗೆ ಒಂದು ಪ್ಲೇಯಿಂಗ್ ಒಂದು ಏರಿಯಾ ಇದೆ. ನಂತರ ಫುಡ್ ಕೋರ್ಟ್ ಇದೆ, ಫುಡ್ ಕೋರ್ಟು, ನಂತರ ಓರಿಯಂಟೇಷನ್ ರೂಮ್ ಇದೆ, ನಂತರ ಏನು ಪ್ರೇಯಿಂಗ್ ಹಾಲ್ ಇದೆ. ನಂತರ ಹೊರಗಡೆ ಒಂದು ಪಾರ್ಕಿಂಗ್ ಲಾಟ್ ತುಂಬ ದೊಡ್ಡದಿದೆ, ಯಾಕೆಂದರೆ ಜನರು ಬಂದರೆ ಅವರ ಕಾರನ್ನು ಪಾರ್ಕ್ ಮಾಡಲಿಕ್ಕೆ ಜಾಗ ಬೇಕಲ್ಲ, ಅದಕ್ಕೆ ಪಾರ್ಕಿಂಗ್ ಲಾಟ್ ಇದೆ. ಅದಕ್ಕೋಸ್ಕರನೇ ತುಂಬ ಎಷ್ಟೋ ಎಕ್ರೇಸ್ ಜಾಗ ಬಿಟ್ಕೊಟ್ಟಿದ್ದಾರೆ. ಸೊ ಇವಾಗ ನಾವು ಅಲ್ಲಿಗೆ ಹೋಗ್ತಾ ಇದ್ದೇವೆ, ನಮ್ಮ ಫುಡ್ ಕೋರ್ಟಿಗೆ. ಏನಲ್ಲಿ ಇದೆ ಅಂತ ನೋಡುವ ಬನ್ನಿ. ಓಕೆ ಗೈಸ್, ಫೈನಲಿ ನಮ್ಮ ಟೆಂಪಲ್ ವಿಸಿಟ್ ಕಂಪ್ಲೀಟ್ ಆಯಿತು. ತುಂಬ ಖುಷಿ ಆಯಿತು. ವಿಡಿಯೋ ಒಳ್ಳೆದರಲ್ಲಿ ಬರ್ಬೋದು ಅಂತ ಅನ್ಕೊಳ್ತೇವೆ, ಯಾಕೆಂದ್ರೆ ನಾವೇ ಮಾಡಿದ್ವಿ, ಯಾಕಂದ್ರೆ ಈ ಜನ ಇರಲಿಲ್ಲ ನಮ್ಮೊಟ್ಟಿಗೆ. ಇನ್ಫಾರ್ಮೇಶನ್ ಏನೆಲ್ಲ ಇದ್ದು ಟೆಂಪಲ್ ರಿಲೇಟೆಡ್ ಎಲ್ಲ ನಮ್ಮ ಮಕ್ಕಳು ಕೊಟ್ಟಿದ್ದಾರೆ. ಸೊ ನಿಮ್ಗೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಅನ್ಕೊಳ್ತಿದ್ದೇವೆ. ಮತ್ತು ಗಂಗಾ ಆರತಿ ಒಂದು ಸ್ಪೆಷಲ್ ಎಕ್ಸ್ಪೀರಿಯನ್ಸ್, ಲೈವ್ ನಾವಲ್ಲಿ ಕೂತ್ಕೊಂಡಿದ್ದೆ, ಇವರು ಶೂಟಿಂಗ್ ಮಾಡ್ತಿದ್ರು ಕಂಡು, ನಾನು ಗಾಯತ್ರಿ ಕೂತ್ಕೊಂಡು ನೋಡಿದೆವು. ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್. ಮತ್ತು ಈ ಟೆಂಪಲ್ ಅದು ಒಂದು ಥ್ಯಾಂಕ್ ಯು ಹೇಳಲಿಕ್ಕೆ ಇಷ್ಟಪಡ್ತಿದ್ದೇವೆ ಈ ಅಬುದಾಬಿ ರೂಲರಿಗೆ. ಇಷ್ಟು ಒಳ್ಳೆ ಟೆಂಪಲ್ ಒಂದು ಇಲ್ಲಿ ಒಂದು ಸ್ಥಾಪನೆ ಮಾಡಲಿಕ್ಕೆ ಒಂದು ಅಲೋ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನಮ್ಮ ಚಾನಲ್ ಮುಖಾಂತರ ಸಮಸ್ತ ಕನ್ನಡಿಗರ ಪರವಾಗಿ, ಸಮಸ್ತ ಭಾರತೀಯರ ಪರವಾಗಿ ತುಂಬ ಧನ್ಯವಾದಗಳು. ಮತ್ತೆ ಖುಷಿ ಆಯ್ತು. ಮತ್ತೆ ಗೈಸ್ ಏನಾದ್ರೆ ಲಾಸ್ಟ್ ಪಾಯಿಂಟ್ಸ್ ಹೇಳಲಿಕ್ಕೆ ಖುಷಿ ಆಯ್ತು. ಊರಿಗೆ ಹೋದ ಫೀಲ್. ಇಲ್ಲಿ ನಮ್ಗೆ ಒಂದು ಟೆಂಪಲ್ ವಿಸಿಟ್ ಎಲ್ಲ ಮಾಡ್ಲಿಕ್ಕೆ ಅಂತ ಅಷ್ಟೊಂದು ಅವಕಾಶ ಸಿಗುದಿಲ್ಲ. ಅರಬ್ ಕಂಟ್ರಿಲಿ ಒಂದು ಅವಕಾಶ. ಎಷ್ಟು ಜನ ಅಂದ್ರೆ ನಾವು ಬೇರೆ ಬೇರೆ ಭಾಷೆ ಮಾತಾಡುವ ಎಲ್ಲರೂ ಸಿಗ್ತಾ ಇದ್ದಾರೆ ಇಲ್ಲಿ. ಅಂದ್ರೆ ಭಾರತದ ಪ್ರತಿ ಮೂಲೆಯಿಂದ ಜನರು ಇಲ್ಲಿ ಬಂದಿದ್ದಾರೆ. ಯಾರೆಲ್ಲ NRIs ಇದ್ದಾರೆ ಎಲ್ಲರೂ ಬರ್ತಾ ಇದ್ದಾರೆ. ಫುಲ್ ರಶ್ ಇವತ್ತು. ಸೊ ಇವತ್ತಿನ ರಶ್ ನೋಡಿ ಡೈಲಿ ಹೇಗೆ ಇರ್ಬೋದು ಅಂತ ನಾವು ಥಿಂಕ್ ಮಾಡಿ. ಯಾರೋ ಒಬ್ರು ವಾಲಂಟಿಯರ್ ಹೇಳ್ತಾ ಇದ್ರು, ಕಲ್ಕಾ ಜಿತ್ನಾ ಆಜ್ ನಹೀ ಹೈ, ನಿನ್ನೆ ಬಂದ ಜನ ಇಷ್ಟು ಇವತ್ತಿಲ್ಲ, ಆದ್ರೆ ನಾವು ಇವತ್ತೇ ನೋಡುವಾಗ ತುಂಬಾ ಜನ ಅಂತ ಆಗ್ತಾ ಇದೆ. ಆಗ ನಿನ್ನೆ ಹೇಗಿರ್ಬೋದು ಅಂತ ನಂಗೆ ಒಂದು ತಲೆಯಲ್ಲಿ ಬರ್ತಾ ಇದೆ. ಸೊ ಗೈಸ್, ನಿಮ್ಗೆಲ್ಲರಿಗೂ ಇಷ್ಟ ಆಗಿರ್ಬೋದು ಈ ಟೆಂಪಲ್ ವಾಗ್. ನಮ್ದು 1 year ಕಂಪ್ಲೀಟ್ ಆಯ್ತು. ಸೊ ನಾವು ಇಲ್ಲಿ ಬಂದು ಒಂದು ಥ್ಯಾಂಕ್ಸ್ ಹೇಳಿದೆ ದೇವರಿಗೆ. ಸೊ ಖುಷಿ ಆಯ್ತು. ಅಲ್ಲೂ ನಮ್ಮನ್ನು ಕರೆದುಕೊಂಡು ಬಂದ್ರು. ಅಲ್ಲುಗೆ ತುಂಬಾ ಥ್ಯಾಂಕ್ಸ್ ನಮ್ಮನ್ನು ಕರೆದುಕೊಂಡು ಬಂದಕ್ಕೆ. ಸೊ ಇವತ್ತಿನ ಈ ವ್ಲಾಗ್ ಇಲ್ಲಿಗೆ, ಟೆಂಪಲ್ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೇವೆ. ಇನ್ನೊಂದು ಹೊಸ ವ್ಲಾಗ್ ಒಂದಿಗೆ ನಾವು ಸಿಗ್ತೇವೆ. ಟಿಲ್ ದೆನ್ ನಮಸ್ತೆ.